ಬೋರ್ಡ್ ಎಕ್ಸಾಮ್ ಫಲಿತಾಂಶಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. 5, 8 ಹಾಗೂ 9ನೇ ಕ್ಲಾಸ್ ಬೋರ್ಡ್ ಪರೀಕ್ಷೆಯ ರಿಸಲ್ಟ್ ಪ್ರಕಟ ಮಾಡಬಾರದು ಅಂತ ಸುಪ್ರೀಂ ಕೋರ್ಟ್ನಿಂದ ತಡೆ ಬಂದಿದೆ. ಫಲಿತಾಂಶ ಪ್ರಕಟ ಮಾಡಬಾರದು ಅಂತ ಈಗ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಮೌಲ್ಯಾಂಕನ ಪರೀಕ್ಷೆ ಸಂಬಂಧ ವಿಚಾರಣೆ ನಡೆಸಿ ತಡೆ ನೀಡಿದ ಸುಪ್ರೀಂ. ಮಾರ್ಚ್ ತಿಂಗಳಿನಲ್ಲಿ ಬೋರ್ಡ್ ಪರೀಕ್ಷೆ ನಡೆಸಿದ್ದಂತಹ ಶಿಕ್ಷಣ ಇಲಾಖೆ ಈಗ ಬೋರ್ಡ್ ಪರೀಕ್ಷೆ ನಡೆಸದಂತೆ ಕೋರ್ಟ್ ಮೆಟ್ಟಿಲೇರಿದ್ರು. ರುಪ್ಸಾ ಮೌಲ್ಯಮಾಪನ ದೋಷ ಆರೋಪ ಮಾಡಿದ್ದಂತಹ ಖಾಸಗಿ ಶಾಲಾ ಒಕ್ಕೂಟ ಈಗ ಸುಪ್ರೀಂ ಕೋರ್ಟ್ನಿಂದ ಬೋರ್ಡ್ ಎಕ್ಸಾಮ್ ಫಲಿತಾಂಶಕ್ಕೆ ತಡೆ ಬಂದಿದೆ. ಈಗಷ್ಟೇ ಬಂದಂತಹ ಬ್ರೇಕಿಂಗ್ ನ್ಯೂಸ್ ಇದು. ಸುಪ್ರೀಂ ಕೋರ್ಟ್ ಆದೇಶವನ್ನ ಸ್ವಾಗತಿಸಿದ ರುಪ್ಸಾ. ಮೌಲ್ಯಮಾಪನ ದೋಷ ಆರೋಪ ಮಾಡಿದ್ದ ಖಾಸಗಿ ಶಾಲಾ ಒಕ್ಕೂಟ ಬೇಕಾ ಬಿಟ್ಟಿ ಮೌಲ್ಯಮಾಪನ ಮಾಡಲಾಗಿದೆ ಅಂತ ರುಪ್ಸಾ ಹೇಳಿತ್ತು. ಸುಪ್ರೀಂ ಕೋರ್ಟ್ ಏನೀಗ ಆದೇಶ ಕೊಟ್ಟಿದೆ, ಆ ಆದೇಶವನ್ನ ರುಪ್ಸಾ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಸ್ವಾಗತ ಮಾಡಿದ್ದಾರೆ. ಬೋರ್ಡ್ ಎಕ್ಸಾಮ್ ಇದೆ ಇಲ್ಲ ಅನ್ನುವಂತಹ ಗೊಂದಲದಲ್ಲಿಯೇ ಮಕ್ಕಳು ಪರೀಕ್ಷೆಯನ್ನ ಬರೆದ್ರು. ಈಗ ಬೋರ್ಡ್ ಎಕ್ಸಾಮ್ ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ನಿಂದ ತಡೆ ಬಂದಿದೆ. 5, 8, 9ನೇ ಕ್ಲಾಸ್ ಬೋರ್ಡ್ ಪರೀಕ್ಷೆಯ ರಿಸಲ್ಟ್ ಅನ್ನ ಪ್ರಕಟ ಮಾಡಬಾರದು ಅಂತ ಈಗಷ್ಟೇ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಅದಕ್ಕೆ ತಡೆ ನೀಡಿದೆ. ಮೌಲ್ಯಾಂಕನ ಪರೀಕ್ಷೆಯ ಸಂಬಂಧ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಈಗ ತಡೆ ನೀಡಿದೆ. ಮಾರ್ಚ್ ತಿಂಗಳಿನಲ್ಲಿ ಬೋರ್ಡ್ ಪರೀಕ್ಷೆಯನ್ನ ಶಿಕ್ಷಣ ಇಲಾಖೆ ನಡೆಸಿತು. ಬೋರ್ಡ್ ಪರೀಕ್ಷೆ ನಡೆಸಬಾರದು ಅಂತ ರುಪ್ಸಾ ಕೋರ್ಟ್ ಮೆಟ್ಟಿಲೇರಿತ್ತು. ಮೌಲ್ಯಮಾಪನ ದೋಷ ಆರೋಪವನ್ನ ಕೂಡ ಮಾಡಿತ್ತು. ಬೇಕಾಬಿಟ್ಟಿಯಾಗಿ ಮೌಲ್ಯಮಾಪನ ಮಾಡಲಾಗಿದೆ ಅಂತ ಆರೋಪ ಮಾಡಲಾಗಿತ್ತು. ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ಈಗ ಫಲಿತಾಂಶಕ್ಕೆ ತಡೆ ನೀಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಬೋರ್ಡ್ ಎಕ್ಸಾಮ್ ಅನ್ನ ಮಕ್ಕಳು ಬೋರ್ಡ್ ಎಕ್ಸಾಮ್ ಇದೆಯೋ ಇಲ್ವೋ ಅನ್ನುವಂಥ ಗೊಂದಲದಲ್ಲೇ ಬರೆದ್ರು. ಈಗ ಫಲಿತಾಂಶಕ್ಕೆ ತಡೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಏನಾಯ್ತು ವಿಚಾರಣೆ ಸಂದರ್ಭದಲ್ಲಿ? ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಮುಖಾಂಶ ತಿಳಿಸೋದಾದ್ರೆ. ವೀಣಾ, ಏನಂತಂದ್ರೆ ಈಗಾಗಲೇ 5, 8 ಮತ್ತೆ 9ನೇ ತರಗತಿ ಬೋರ್ಡ್ ಪರೀಕ್ಷೆಯನ್ನ ರಾಜ್ಯ ಸರ್ಕಾರ ಮಾಡಿ ಮುಗಿಸಿರುವಂತದ್ದು. ಆದ್ರೆ ಪರೀಕ್ಷಾ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳನ್ನು ಉಂಟಾಗಿತ್ತು. ಜೊತೆಗೆ ಕಳೆದ 6 ತಿಂಗಳಿಂದಲೂ ಕೂಡ ಬೋರ್ಡ್ ಪರೀಕ್ಷೆಯನ್ನ ನಡೆಸಿದಂತೆ ಖಾಸಗಿ ಶಾಲಾ ಒಕ್ಕೂಟ ರುಪ್ಸಾ ಹಾಗೂ ಅವರ್ ಸ್ಕೂಲ್ ಅಸೋಸಿಯೇಷನ್ ಅವರು ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಅಂದ್ರೆ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಪರೀಕ್ಷೆಯನ್ನ ಮಾಡಬಾರ್ದು, ಬೋರ್ಡ್ ಪರೀಕ್ಷೆ RTE ಕಾಯ್ದೆ ಸಂಪೂರ್ಣವಾಗಿ ಉಲ್ಲಂಘನೆ ಆಗಿದೆ ಅನ್ನುವಂತ ಒಂದು ಮನವಿಯನ್ನ ಶಿಕ್ಷಣ ಇಲಾಖೆ ಕೊಟ್ಟಿತ್ತು. ಆದ್ರೆ ಇದ್ರ ಮಧ್ಯೆ ಏಕಾಏಕಿ ರಾಜ್ಯ ಸರ್ಕಾರ ಕೂಡ ಶಿಕ್ಷಣ ಇಲಾಖೆ ಕೂಡ ಬೋರ್ಡ್ ಪರೀಕ್ಷೆಯನ್ನ ಡೇಟ್ ಅನ್ನ ಅನೌನ್ಸ್ ಮಾಡಿ ಪರೀಕ್ಷೆಯನ್ನ 2 ವಿಷಯಗಳಿಗೆ ಪರೀಕ್ಷೆಯನ್ನ ನಡೆಸಿತ್ತು. ಇದ್ರ ಮಧ್ಯೆ ತಕ್ಷಣ ಖಾಸಗಿ ಶಾಲೆ ಒಕ್ಕೂಟದವರು ರುಪ್ಸಾದವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ರು. ಅರ್ಜಿ ತಡೆ ಪರೀಕ್ಷೆ ಯಾವುದೇ ಕಾರಣಕ್ಕೂ ಪರೀಕ್ಷೆಯನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ತಡೆ ಕೊಡಲಾಗಿತ್ತು. ಆದ್ರೆ ಮತ್ತೆ ರಾಜ್ಯ ಸರ್ಕಾರ ಮೇಲ್ಮನೆಯನ್ನ ಸಲ್ಲಿಸಿಕೊಂಡು ಮತ್ತೆ ಪರೀಕ್ಷೆಯನ್ನ ಮಾಡಿ ಮುಗಿಸಿತ್ತು. 5, 8, 9ನೇ ತರಗತಿಯನ್ನ ಪರೀಕ್ಷೆಯನ್ನ ಮಾಡಿತ್ತು. ಮತ್ತೆ ಈಗ ಫಲಿತಾಂಶವನ್ನ ಪ್ರಕಟ ಮಾಡಬೇಕು ಅನ್ನುವಂಥದ್ದು ಮತ್ತೆ ಖಾಸಗಿ ಶಾಲಾ ಒಕ್ಕೂಟದವರು ಇದ್ರ ಮಧ್ಯೆ ಏನು ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಮತ್ತೆ ಅರ್ಜಿ ಕೂಡ ವಿಚಾರಣೆ ಹಂತದಲ್ಲಿತ್ತು. ವಿಚಾರಣೆ ಹಂತ ಮುಗಿಯೋಷ್ಟೊಳಗಡೆ ಇಲ್ಲಿ ಫಲಿತಾಂಶ ಮುಗಿಯೋಷ್ಟೊಳಗಡೆ ಪರೀಕ್ಷೆಗಳನ್ನ ರಾಜ್ಯ ಸರ್ಕಾರ 5, 8, 9ನೇ ತರಗತಿಯನ್ನ ಬೋರ್ಡ್ ಪರೀಕ್ಷೆಯನ್ನ ಮಾಡಲಾಗಿತ್ತು. ಆದ್ರೆ ಇದ್ರ ಮಧ್ಯೆ ಈಗ ಪರೀಕ್ಷೆ ನಡೆಸಲಾಗಿದೆ. ಈಗ ಫಲಿತಾಂಶ ಯಾವ ರೀತಿ ಪ್ರಕಟ ಮಾಡಬೇಕು ಮತ್ತೆ ಯಾವ ರೀತಿ ಪ್ರಕಟ ಮಾಡದಂತೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಸುದೀರ್ಘವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಇವತ್ತು ಚರ್ಚೆ ಮಾಡಲಾಗಿತ್ತು. ಆದ್ರೆ ಹೀಗಾಗಿ ಏಕಾಏಕಿ ಇವರು ಪರೀಕ್ಷೆಯನ್ನ ನಡೆಸಿದ್ದಾರೆ. ಮತ್ತೆ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸಿಲ್ಲ, ಮತ್ತೆ ಅಂಕಗಳು ಕೂಡ ಸರಿಯಾಗಿ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಈ ಹಿಂದೆ ಕೆಲ ಖಾಸಗಿ ಶಾಲಾ ಒಕ್ಕೂಟದವರು ಆರೋಪವನ್ನ ಶಿಕ್ಷಣ ಇಲಾಖೆ ವಿರುದ್ಧ ಮಾಡಲಾಗಿತ್ತು. ಅದು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆಗೆ ಬಂದಿತ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಫಲಿತಾಂಶವನ್ನ ಪ್ರಕಟ ಮಾಡಬಾರ್ದು. ನಾವು ಯಾವಾಗ ಫಲಿತಾಂಶ ಪ್ರಕಟ ಮಾಡಬೇಕು ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೇವೆ. ಸದ್ಯಕ್ಕೆ ನೀವು ಬೋರ್ಡ್ ಪರೀಕ್ಷೆ ಏನ್ ಮಾಡಿದೀರಾ ಅದರ ಒಂದು ಪರೀಕ್ಷೆ ಅಸಿಂಧು ಆಗಿದೆ ಅನ್ನುವಂತ ಒಂದು ಮಾಹಿತಿಯನ್ನ ಈಗ ಸುಪ್ರೀಂ ಕೋರ್ಟ್ ಕೊಡಲಾಗಿದೆ ಅನ್ನುವಂತ ಮಾಹಿತಿಯನ್ನ ಈಗ ಹೇಳ್ತಾ ಇರುವಂತದ್ದು. ವೀಣಾ, ಎಸ್, ಥ್ಯಾಂಕ್ ಯು ನಂದೀಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.